ಲೋಕಸಭೆ ರಾಜ್ಯಸಭೆಯಲ್ಲಿ ನಿನ್ನೆಯಿಂದಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗುತ್ತಲೇ ಇದೆ. ಇಂಡಿಯಾ ಒಕ್ಕೂಟದ ಸದಸ್ಯರ ಆಕ್ರೋಶಕ್ಕೆ ಪ್ರಧಾನಿ ಮೋದಿ ಅವರ ಭಾಷಣವೇ ರದ್ದಾಗಿದೆ. ಆದರೆ ರಾಜ್ಯಸಭೆಗೆ ಬಂದು ಮಾತನಾಡಿದ ಪ್ರಧಾನಿ ಮಾತಿನಲ್ಲೇ ವಿಪಕ್ಷ ನಾಯಕರಿಗೆ ತಿವಿದಿದ್ದಾರೆ. ಈ ವೇಳೆಯೂ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದು ಗದ್ದಲದ ನಡುವೆಯೇ ಪ್ರಧಾನಿ ಮಾತನಾಡಿದರು. ಲೋಕಸಭೆಯಲ್ಲಿ ಎನ್ಡಿಎ ವರ್ಸಸ್ ಇಂಡಿಯಾ ಫೈಟ್. ನರವಣೆಯವರ ಅಪ್ರಕಟಿತ ಆತ್ಮಚರಿತ್ರೆ ವಿಚಾರಕ್ಕೆ ಗದ್ದಲ. ಪ್ರಧಾನಿ ಇಲ್ಲದೆ ವಂದನಾ ನಿರ್ಣಯ ಅಂಗೀಕಾರ. ನಿನ್ನೆಯಿಂದ ಲೋಕಸಭೆಯಲ್ಲಿ ಎನ್ಡಿಎ ಇಂಡಿಯಾ ಕೂಟದ ನಡುವೆ ಭಾರಿ ಗದ್ದಲ ಕೋಲಾಹಲವೇ ಆಗಿದೆ. ವಿಪಕ್ಷ ಸದಸ್ಯರು ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನೇ ಹೊರಹಾಕಿದರು. ಲೋಕಸಭೆಯಲ್ಲಿ ಚೀನಾ ಭಾರತದ ಸೇನಾ ತಿಕ್ಕಾಟದ ವಿಷಯ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಒಂದು ವಿವಾದವು ಭುಗಿಲೆದ್ದಿದೆ. ಭಾರಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಭಾರತ ಮತ್ತು ಚೀನಾದ ನಡುವೆ 2020ರಲ್ಲಿ ಲಡಾಖ್ನಲ್ಲಿ ಸೇನಾ ತಿಕ್ಕಾಟ ನಡೆದಿತ್ತು. ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಜನರಲ್ ಎಂಎಂ ನರವಣೆಯವರ ಅಪ್ರಕಟಿತ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಆತ್ಮಕಥನದಲ್ಲಿನ ವಿಷಯಗಳನ್ನು ರಾಹುಲ್ ಗಾಂಧಿಯವರು ಪ್ರಸ್ತಾಪಿಸಿರುವುದು ಭಾರಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿತ್ತು. ಇನ್ನು ಸದನದಲ್ಲಿ ಉಂಟಾದ ಗದ್ದಲದ ಕಾರಣ ಪ್ರಧಾನಿ ಭಾಷಣವನ್ನ ರದ್ದುಗೊಳಿಸಲಾಗಿತ್ತು. ಇದರಿಂದ ವಿಪಕ್ಷ ನಾಯಕರು ಕೇಂದ್ರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಪ್ರಧಾನಿ ಇಲ್ಲದೆ ರಾಷ್ಟ್ರಪತಿಯವರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಈ ವೇಳೆ ಪ್ರಧಾನಿ ಮೋದಿ ಸ್ಪೀಚ್ ರದ್ದುಗೊಂಡಿದ್ದಕ್ಕೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ನಡೆಸಿ ಸದನದ ಬಾವಿಗಿಳಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅಷ್ಟಕ್ಕೂ ಈ ನರವಣೆ ವಿಚಾರಕ್ಕೆ ಗಲಾಟೆ ಯಾಕೆ? ಈ ಪುಸ್ತಕದಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನೋಡೋದಾದ್ರೆ ಪುಸ್ತಕದಲ್ಲೇನಿದೆ? 2020ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಏರ್ಪಟ್ಟಿದ್ದ ಸಂಘರ್ಷ. ಗಲ್ವಾನ್ ಕಣಿವೆಯಲ್ಲಿ ಸಂಘರ್ಷದ ಪರಿಸ್ಥಿತಿ ಇದ್ದಾಗ ರಾಜನಾಥ್ ಸಿಂಗ್ಗೆ ಕರೆ. 2020ರ ಆಗಸ್ಟ್ 30ರಂದು ರಕ್ಷಣಾ ಸಚಿವರಿಗೆ ಕರೆ ಮಾಡಿದ್ದ ಜನರಲ್ ನರವಣೆ. ಯುದ್ಧದ ಸ್ಥಿತಿ ಬಂದಿದ್ದಕ್ಕೆ ಮುಂದಿನ ಕ್ರಮಕ್ಕಾಗಿ ಆದೇಶ ಕೋರಿದ್ದ ನರವಣೆ. ಮೋದಿಯವರೊಂದಿಗೆ ಚರ್ಚಿಸಿ ಮರಳಿ ಕರೆ ಮಾಡಿದ್ದ ರಾಜನಾಥ್ ಸಿಂಗ್. ಈ ವೇಳೆ ನಿಮಗೆ ಯಾವುದು ಸರಿ ಎನಿಸುತ್ತದೆಯೋ ಅದನ್ನ ಮಾಡಿ ಎಂದಿದ್ರಂತೆ. ನಿಮಗೆ ತೋಚಿದಂತೆ ಮಾಡಿ ಎಂದಿದ್ದು ಇಡೀ ಹೊಣೆಗಾರಿಕೆ ನಮ್ಮ ಮೇಲೆ ಬಿತ್ತು. ನನ್ನನ್ನು ಸಂಕಷ್ಟಕ್ಕೆ ದೂಡಲಾಯಿತು. ದೀರ್ಘ ಉಸಿರೆಳೆದು ಕೆಲ ಹೊತ್ತು ಮೌನವಾಗಿ ಕುಳಿತೆ. ಸೇನಾ ಮುಖ್ಯಸ್ಥರ ಮೇಲೆ ಹಾಕಿ ಜಾರಿಕೊಂಡಂತೆ ಇತ್ತು ಎಂದು ನರವಣೆ ಅಸಮಾಧಾನ. ಈ ಕುರಿತು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿರೋ ಜನರಲ್ ನರವಣೆ. ಭಾಷಣ ಮಾಡಿದ್ರು. ಮೋದಿ ಮಾತನ್ನ ಆರಂಭಿಸುತ್ತಿದ್ದಂತೆ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಮತ್ತೆ ಗದ್ದಲ ಕೋಲಾಹಲವೇ ಏರ್ಪಟ್ಟಿತ್ತು. ಗಲಾಟೆ ನಡುವೆ ಭಾಷಣ ಮುಂದುವರಿಸಿದ ಮೋದಿ, ಖರ್ಗೆಯವರಿಗೆ ನಿಲ್ಲೋಕೆ ಆಗಲ್ಲ, ನೀವು ನಿಮ್ಮ ಜಾಗದಲ್ಲೇ ಕೂತು ಪ್ರತಿಭಟನೆ ಮಾಡಿ ಎಂದು ಪರೋಕ್ಷವಾಗಿ ವ್ಯಂಗ್ಯವಾಡಿದ್ರು. ಅಲ್ಲದೆ ಕೇಂದ್ರ ಸರ್ಕಾರದ ಕೆಲ ಮಹತ್ವದ ಯೋಜನೆಗಳ ಬಗ್ಗೆ ಮಾತನಾಡಿ ಭಾರತ ಆರ್ಥಿಕತೆಯತ್ತ ಮುನ್ನುಗ್ಗುತ್ತಿದೆ ಎಂದು ವಿಪಕ್ಷಕ್ಕೆ ಟಕ್ಕರ್ ಕೊಟ್ಟರು. ಒಟ್ಟಾರೆ ಕಳೆದ 2 ದಿನಗಳಿಂದ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಒಕ್ಕೂಟಗಳ ನಡುವೆ ಭಾರಿ ಫೈಟ್ ಏರ್ಪಟ್ಟಿತ್ತು. ಇನ್ನು ನರವಣೆ ವಿಚಾರ ಮತ್ಯಾವ ಹಂತಕ್ಕೆ ಹೋಗುತ್ತೋ ನೋಡಬೇಕು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.